ಇಂದು ಸಾಧಿಸಿದವರ ಪಟ್ಟಿಯಲ್ಲಿ ಇರುವವರು ಎಲ್ಲರೂ ಈ ಹಿಂದೆ ವಿಫಲರಾಗಿರುವವರೇ. ಟುಡೇಸ್ ಎಕ್ಸ್ಟ್ರಾರ್ಡಿನರಿ ಪೀಪಲ್ ವೇರ್ ಆರ್ಡಿನರಿ ಪೀಪಲ್ ಅರ್ಲಿಯರ್. ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ನಾವು ಯಶಸ್ಸಿನ ಹಾದಿಯನ್ನು ಹೇಗೆ ಕಂಡುಕೊಳ್ಳಬೇಕು, ನಿಮ್ಮ ಗುರಿಯನ್ನು ಹೇಗೆ ಸಾಧಿಸಬೇಕು ಎಂಬ ಕುರಿತು ಸಾಧಕರ ಹೆಜ್ಜೆಗಳನ್ನು ಮೆಲುಕು ಹಾಕಿ ಅದರಿಂದ ಬಂದ ದಾರಿಯನ್ನು ಚರ್ಚಿಸಿದ್ದೆವು. ಇವತ್ತು ನಾವು ಆ ಸಾಧಕರಾಗುವ ಮುಂಚೆ ಅವರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದವರು ಎಂಬ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವ. ಹೌದು, ಇಂದಿನ ಅಸಾಧಾರಣ ವ್ಯಕ್ತಿಗಳು ಎಂದು ಗುರುತಿಸಲ್ಪಡುವವರೆಲ್ಲರೂ ಹಿಂದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದವರು, ಸಾಕಷ್ಟು ವಿಫಲರಾಗಿದ್ದವರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇವತ್ತಿನ ಈ ವಿಡಿಯೋ. ಡಾಕ್ಟರ್ APJ ಅಬ್ದುಲ್ ಕಲಾಂ ನಾವೆಲ್ಲರೂ ಪ್ರೀತಿಸುವ ಮಾದರಿಯ ವ್ಯಕ್ತಿತ್ವವನ್ನಾಗಿ ಸ್ವೀಕರಿಸಿದ ಪ್ರಮುಖ ಸಾಧಕರಲ್ಲೊಬ್ಬರಾದ ಶ್ರೀ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಬಡ ಕುಟುಂಬದಿಂದ ಬಂದವರಾಗಿದ್ದು, ಒಂದು ಕಾಲದಲ್ಲಿ ಸಾಧಾರಣ ವಿದ್ಯಾರ್ಥಿಯಾಗಿದ್ದು ಶಾಲೆಗಳಲ್ಲಿ ದಿನಪತ್ರಿಕೆಗಳನ್ನು ಮಾರುತ್ತಿದ್ದವರು. ತದನಂತರ ಅವರ ಕಲಿಕೆಯ ಉತ್ಸಾಹ ಮತ್ತು ಕಠಿಣ ಪರಿಶ್ರಮ ಅವರನ್ನು ಭಾರತದ ಪ್ರಮುಖ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಯಾಗುವಂತೆ ಮಾಡಿ ಮಾದರಿಯಾದವರು. ಶ್ರೀ ನರೇಂದ್ರ ಮೋದಿ. ರಾಷ್ಟ್ರದ ಹೆಮ್ಮೆಯ ಪ್ರಧಾನಿಯಾಗಿರುವ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವರಾಗಿದ್ದು, ಇದೇ ಕುಟುಂಬವು ಸುಮಾರು 40 ಅಡಿ 12 ಅಡಿ ಅಳತೆಯ ಸಣ್ಣ ಒಂದೇ ಅಂತಸ್ತಿನ ಮನೆಯಲ್ಲಿ ವಾಸಿಸುತ್ತಿದ್ದರು. ತಮ್ಮ ಕುಟುಂಬದ ಒಡೆತನದ ಟೀ ಸ್ಟಾಲ್ನ ಚಹಾವನ್ನು ರೈಲ್ವೆ ನಿಲ್ದಾಣದಲ್ಲಿ ಮಾರುತ್ತಿದ್ದವರು. ಕಠಿಣ ಶ್ರಮ, ಓದುವ ಹವ್ಯಾಸ, ಸಾಧಿಸುವ ಛಲ ಅವರನ್ನು ರಾಷ್ಟ್ರದ ಪ್ರಧಾನಿಯಾಗುವವರೆಗೂ ತಂದು ನಿಲ್ಲಿಸಿತು. ಅಭಿವೃದ್ಧಿಗೆ ಮುನ್ನುಡಿಯಾದರು. ರಿತೇಶ್ ಅಗರ್ವಾಲ್. ಒಂದು ಸಣ್ಣ ಅಂಗಡಿಯನ್ನು ನಡೆಸುತ್ತಿದ್ದ ಕುಟುಂಬದಲ್ಲಿ ಒಡಿಶಾದಲ್ಲಿ ಜನಿಸಿದ ಶ್ರೀ ರಿತೇಶ್ ಅಗರ್ವಾಲ್ ಒಬ್ಬ ಟ್ರಾವೆಲರ್ ಆಗಿದ್ದರು. ಹೋಟೆಲ್ ಇಂಡಸ್ಟ್ರಿಯಲ್ಲಿನ ಗ್ಯಾಪ್ ಅನ್ನು ಗಮನಿಸಿ ಓಯೋ ಎಂಬ ಯಶಸ್ವಿ ಹೋಟೆಲ್ ಸರಪಳಿಯನ್ನು ಸ್ಥಾಪಿಸಿ 25ನೇ ವಯಸ್ಸಿಗೆ ಬಿಲಿಯನರ್ ಆಗಿ ಸಾಧಿಸಿ ತೋರಿಸಿದವರು. ಶ್ರೀ ಪ್ರೇಮ್ ಗಣಪತಿ. ತಮಿಳುನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ಹಾಗೂ ದೊಡ್ಡ ಕುಟುಂಬದಲ್ಲಿ ಬಂದಿರುವ ಶ್ರೀ ಪ್ರೇಮ್ ಗಣಪತಿಯವರು ಕಲಿತಿದ್ದು ಕೇವಲ 10ನೇ ತರಗತಿಯಾಗಿದ್ದು, ಪ್ರಾರಂಭದಲ್ಲಿ ಮುಂಬೈನಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಿ ಕೊನೆಗೆ ಕಠಿಣ ಪರಿಶ್ರಮದಿಂದ ದೋಸಾ ಪ್ಲಾಜಾ ಎಂಬ ಜನಪ್ರಿಯ ರೆಸ್ಟೋರೆಂಟ್ ಸರಪಳಿಯನ್ನು ನಿರ್ಮಿಸಿ ದೊಡ್ಡ ಸಾಧಕರಾದವರು. ಫಾಲ್ಗುಣಿ ನಾಯರ್. ಮುಂಬೈನಲ್ಲಿ ಗುಜರಾತಿ ಕುಟುಂಬದಲ್ಲಿ ಜನಿಸಿರುವ IIMನಲ್ಲಿ MBA ಮಾಡಿರುವ ಶ್ರೀಮತಿ ಫಾಲ್ಗುಣಿ ನಾಯರ್ ಅವರು ಸುದೀರ್ಘ 3 ದಶಕಗಳ ಕಾಲ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮತ್ತು ಬ್ರೋಕಿಂಗ್ನಲ್ಲಿ ಕೆಲಸ ಮಾಡಿ ತೃಪ್ತರಾಗದೆ ತಮ್ಮ 50ನೇ ವಯಸ್ಸಿನಲ್ಲಿ ಜಾಬ್ ಬಿಟ್ಟು ಕಾಸ್ಮೆಟಿಕ್ ಮತ್ತು ವೆಲ್ನೆಸ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುವ ನೈಕಾವನ್ನು ಪ್ರಾರಂಭಿಸಿ ಉದ್ಯಮಶೀಲ ಮನೋಭಾವ ಹಾಗೂ ದೃಢ ನಿಶ್ಚಯವನ್ನು ಪ್ರದರ್ಶಿಸಿ ಪ್ರಮುಖ ಸಾಧಕರೆನಿಸಿಕೊಂಡು ಇತರೆ ಮಹಿಳೆಯರಿಗೆ ಸ್ಫೂರ್ತಿಯಾದವರು. ಸಚಿನ್ ಮತ್ತು ಬಿನ್ನಿ ಬನ್ಸಾಲ್. IIT ಹಳೆ ವಿದ್ಯಾರ್ಥಿಗಳಾಗಿರುವ ಶ್ರೀ ಸಚಿನ್ ಹಾಗೂ ಬಿನ್ನಿ ಬನ್ಸಾಲ್ ಅವರು ಪ್ರಾರಂಭದಲ್ಲಿ ಅಮೆಜಾನ್ನಲ್ಲಿ ಕೆಲಸ ಮಾಡಿ ಅಷ್ಟಕ್ಕೆ ತೃಪ್ತರಾಗದೆ ತಮ್ಮ ವಿಭಿನ್ನ ಆಲೋಚನೆಗಳೊಂದಿಗೆ ಹೊಸ ಫೀಚರ್ ಮೂಲಕ ಭಾರತೀಯ ಮೂಲದ ಫ್ಲಿಪ್ಕಾರ್ಟ್ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಕಾಮರ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಯಶಸ್ಸನ್ನು ಕಂಡವರು. ಇಲ್ಲಿಯೂ ಕೂಡ ಅವರು ಒಂದು ಸಣ್ಣ ಆನ್ಲೈನ್ ಬುಕ್ ಸ್ಟೋರ್ ಮೂಲಕ ಪ್ರಾರಂಭಿಸಿ ಕಡಿಮೆ ಬಂಡವಾಳದೊಂದಿಗೆ ಎಂಟ್ರಿ ಕೊಟ್ಟು ಗ್ರಾಜುವಲಿ ವಾಲ್ಮಾರ್ಟ್ ಖರೀದಿಸುವಷ್ಟು ಫ್ಲಿಪ್ಕಾರ್ಟ್ ಅನ್ನು ಬೆಳೆಸಿ ಸಾಧಿಸಿ ತೋರಿಸಿದವರು. ಕೈಲಾಶ್ ಕಟ್ಟರ್. ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಕಟ್ಟಾರ್ ಆರ್ಥಿಕ ಸಂಕಷ್ಟದಿಂದಾಗಿ 10ನೇ ತರಗತಿಯ ನಂತರ ಶಾಲೆಯನ್ನು ಬಿಟ್ಟರು. ನಂತರ ಪುಣೆಯಲ್ಲಿ ಕೇವಲ ತಿಂಗಳಿಗೆ 400 ರೂಪಾಯಿಗೆ ರೇಡಿಯೋ ತಂತ್ರಜ್ಞರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದರು. ಎಲೆಕ್ಟ್ರಾನಿಕ್ ಬಗ್ಗೆ ಅತೀವ ಆಸಕ್ತಿ ಹೊಂದಿದ ಇವರು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಾಗ ವೈಯಕ್ತಿಕ ಡೇಟಾ ನಷ್ಟವನ್ನು ಅನುಭವಿಸಿದರು. ತದನಂತರ ಇದನ್ನ ಪ್ರೇರಣೆಯಾಗಿ ಪಡೆದು ಇಂದು ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಎಂಬ ಮೊದಲ ಭಾರತೀಯ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಯನ್ನು ಸ್ಥಾಪಿಸಿ ಯಶಸ್ವಿ ವ್ಯಕ್ತಿ ಎನಿಸಿಕೊಂಡರು. ನವಾಜ್ ಉದ್ದೀನ್ ಸಿದ್ದಿಕಿ. ಉತ್ತರ ಪ್ರದೇಶದ ಬುದಾನ್ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದ 8 ಒಡ ಹುಟ್ಟಿದವರಲ್ಲಿ ಹಿರಿಯವರಾದ ರಸಾಯನಶಾಸ್ತ್ರದಲ್ಲಿ ವಿಜ್ಞಾನ ಪದವಿ ಪಡೆದು ನಂತರ 1 ವರ್ಷ ಕೆಮಿಸ್ಟ್ ಆಗಿ ಕಾರ್ಯನಿರ್ವಹಿಸಿ ಹೊಸ ಉದ್ಯೋಗವನ್ನರಿಸಿ ದಿಲ್ಲಿಗೆ ಬಂದಾಗ ಒಂದು ದಿನ ನಾಟಕವನ್ನು ನೋಡಿ ಆಕರ್ಷಿತರಾಗಿ ನಟನೆಯಲ್ಲಿ ನನ್ನ ಜೀವನ ಎಂದು ಅರಿತು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಕಲಿತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದರು. ಇನ್ನೊಂದು ಕಡೆ ಸೈಕಲ್ ಟ್ರೇಡಿಂಗ್ ಅಂಡ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಡ ಕೆಲಸ ಮಾಡಿ ನಂತರ ನಟನಾ ವೃತ್ತಿಯಲ್ಲಿ ದೊಡ್ಡ ಸಾಧನೆ ಮಾಡಿದ್ದರು ಎನ್ನಲಾಗಿದೆ. ಧೀರುಭಾಯ್ ಅಂಬಾನಿ. ಕಡಿಮೆ ಆದಾಯ ಕುಟುಂಬ ವರ್ಗದಿಂದ ಬಂದವರಾದ ಧೀರುಭಾಯ್ ಅಂಬಾನಿಯವರು ಪ್ರಾರಂಭದಲ್ಲಿ ಅವರು 16 ವರ್ಷದವರಿದ್ದಾಗ ಎಮ್ಎನ್ನ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಿದ್ದವರು. ಒಬ್ಬ ವ್ಯಕ್ತಿಯೊಳಗಿನ ಇಂಟರಾಕ್ಷನ್ ಒಂದು ಜವಳಿ ವ್ಯವಹಾರವನ್ನು ಪ್ರಾರಂಭಿಸುವಂತೆ ಮಾಡಿತು. ನಂತರ ಅವರ ಕೌಶಲ್ಯಗಳು, ಆಸಕ್ತಿಗಳು ಹಾಗೂ ದೂರದೃಷ್ಟಿ ರಿಲಯನ್ಸ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅನ್ನು ಕಟ್ಟುವಷ್ಟು ಸಾಧನೆ ಮಾಡಿ ವಿಶ್ವಮಟ್ಟದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಗಣ್ಯರೆನಿಸಿಕೊಂಡರು. ರತನ್ ಟಾಟಾ. ಭಾರತದ ಅತ್ಯಂತ ವಿನಮ್ರ ಮತ್ತು ದೂರದೃಷ್ಟಿಯ ಕೈಗಾರಿಕಾ ದೈತ್ಯರಲ್ಲಿ ಒಬ್ಬರಾಗಿರುವ ರತನ್ ಟಾಟಾರವರು ಹುಟ್ಟಿನಿಂದಲೇ ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಬೆಳೆದವರಲ್ಲ. ಬದಲಾಗಿ ಟಾಟಾ ಸ್ಟೀಲ್ನ ಕಾರ್ಯಾಚರಣಾ ಮೌಲ್ಯ ಸರಪಳಿಯಲ್ಲಿ ತಳಮಟ್ಟದಲ್ಲಿ ಕಾರ್ಯ ಪ್ರಾರಂಭಿಸಿದವರು.
ಅಲ್ಲಿಂದ ಪಡೆದ ಕೈಗಾರಿಕಾ ಅಭಿವೃದ್ಧಿ ಕುರಿತ ಜ್ಞಾನವು ಟಾಟಾ ಗ್ರೂಪ್ನಂತ ಅದ್ಭುತ ಬಲಾಢ್ಯ ಸಂಸ್ಥೆಯನ್ನು ಕಟ್ಟಲು ನಾಂದಿಯಾಯಿತು. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೆಲಸ ಪ್ರಾರಂಭಿಸಿದ ರತನ್ ಟಾಟಾರವರು ತಮ್ಮ ದೂರದೃಷ್ಟಿ ಚಿಂತನೆಯ ಮೂಲಕ ದೊಡ್ಡ ಸಂಸ್ಥೆಯನ್ನು ಕಟ್ಟಿದರು. ಅವರು ಹೇಳುವ ಒಂದು ಮಾತು ಉದ್ಯಮಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ವಿಷಯಗಳನ್ನು ನಿರ್ಧರಿಸುತ್ತೇನೆ ಮತ್ತು ನಂತರ ನಾನು ಆ ನಿರ್ಧಾರವನ್ನು ಸರಿಯಾಗಿ ಮಾಡುತ್ತೇನೆ. ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್. ಐ ಡೂ ಡಿಸೈಡ್ ಥಿಂಗ್ಸ್ ಅಂಡ್ ದೆನ್ ಐ ಮೇಕ್ ದಟ್ ಡಿಸಿಷನ್ ಕರೆಕ್ಟ್. ಒಟ್ಟಾರೆಯಾಗಿ ಭಾರತೀಯ ಮೂಲದ ಎಲ್ಲ 10 ಯಶಸ್ವಿ ವ್ಯಕ್ತಿಗಳನ್ನು ಗಮನಿಸಿದಾಗ ಅವರೆಲ್ಲರೂ ಮೊದಲು ನಿಮ್ಮ ಹಾಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದವರು. ಏನೂ ಆಗಿಲ್ಲದ ಅವರು ಪ್ರಾರಂಭಿಸಿದ ಸಣ್ಣ ಪ್ರಯತ್ನದಿಂದ ಮೊದಲಾಗಿ ಇಂದು ಈ ಸ್ಥಾನಕ್ಕೆ ಸೇರಿದರು. ಸತತ ಪ್ರಯತ್ನ ಮಾಡುವುದು, ವಿಫಲರಾದಾಗ ಅದರಿಂದ ಕಲಿತು ಮುನ್ನಡೆಯುವುದು, ಧೃತಿಗೆಡದೆ ಕಾರ್ಯ ಸಾಧನೆಗೆ ಶ್ರಮಿಸುವುದು, ದೃಢ ಸಂಕಲ್ಪದೊಂದಿಗೆ ಕೆಲಸ ಮಾಡುವುದು, ತಮ್ಮ ಆಸಕ್ತಿ ಹಾಗೂ ಫ್ಯಾಷನ್ ಅನ್ನು ಗುರುತಿಸಿಕೊಂಡು ಆ ಕ್ಷೇತ್ರದಲ್ಲಿ ಮುಂದುವರಿಯುವುದು, ವಿಭಿನ್ನವಾಗಿ ಆಲೋಚಿಸುವುದು, ಆಲೋಚಿಸಿದ ಮೇಲೆ ಅದಕ್ಕೊಂದು ರೂಪ ಕೊಡುವುದು, ತಮ್ಮಲ್ಲೇ ನಂಬಿಕೆ ಇಡುವುದು, ಸಾಧನೆ ತಕ್ಷಣದಲ್ಲಿ ಆಗುವುದಿಲ್ಲ ಎಂದು ಅರ್ಥ ಮಾಡಿಕೊಂಡಿರುವುದು, ಶಿಸ್ತಿನ ಜೀವನವನ್ನು ಅಳವಡಿಸಿಕೊಳ್ಳುವುದು, ಸತತವಾಗಿ ಜ್ಞಾನಾರ್ಜನೆಯನ್ನು ಮಾಡುವುದು ನಮಗೆ ಕಾಣಸಿಗುವ ಸಾಮಾನ್ಯ ಅಂಶಗಳು. ಅಂದರೆ ಇವತ್ತು ಅಸಾಮಾನ್ಯ ಸಾಧಕರಾಗಿರುವ ಪ್ರತಿಯೊಬ್ಬರು ಕೀರ್ತಿಯನ್ನು ಸಂಪಾದಿಸಿದವರು. ಹಾಗಾಗಿ ಅವರಲ್ಲಿನ ಯಶಸ್ಸಿನ ಹಾದಿ ನಮಗೆ ಸ್ಫೂರ್ತಿ ತುಂಬುವುದು. ಅದಕ್ಕೆ ಶ್ರೀ ರತನ್ ಟಾಟಾ ಅವರು ಹೇಳಿದ್ದು, ಒನ್ ಕ್ಯಾನ್ ಫ್ರಮ್ ಎನಿವೇರ್. It is not necessary your privilege that gives birth to success, but your value, humility, and how you use your business to impact the world. So, nothing can stop you to achieve. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಧನ್ಯವಾದಗಳು.